ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಮಂತ್ರಿಸ್ತೇನೆ. ಈ ದಿವಸದಿಂದ ದೇವರ ವಾಕ್ಯದ ಇನ್ನೊಂದು ಅಮೂಲ್ಯವಾದಂಥ ಸತ್ಯವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಕ್ಕೆ ನಾನು ತರಬೇಕೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರಾತ್ಮನು ನಡೆಸಿದ ಮೇರೆಗೆ ಅದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೇನೆ. ಈ ಮುಂದಿನ ದಿವಸದ ಕಾರ್ಯಕ್ರಮಗಳು ಅದು ವಿಶೇಷವಾದ ಆಶೀರ್ವಾದದ ಕಾರ್ಯಕ್ರಮವಾಗಿರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವಳ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ದಿವಸದಲ್ಲಿ ನೀನು ನಮ್ಮೊಂದಿಗೆ ಇದ್ದು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಆಮೆನ್. It has been observed that among the many thousands of English words, the three most difficult words, I don't know how many you can tell me now, the three most difficult words, ಆಂಗ್ಲ ಭಾಷೆಯಲ್ಲಿ ನಾವು ಇದನ್ನು ಹೇಳುವುದಾದರೆ ಅನೇಕ ಸಾವಿರಾರು ಶಬ್ದಗಳುಂಟು ಆಂಗ್ಲ ಭಾಷೆಯಲ್ಲಿ, ಆದರೆ ಬಹಳ ಕಷ್ಟಕರವಾದಂಥ 3 ಪದಗಳು ಒಟ್ಟಾಗಿ ಉಪಯೋಗಿಸಲ್ಪಟ್ಟ ಉಂಟಂತೆ. Someone has told like this. And do you know what is that most difficult 3 words? Let me repeat that. I was wrong. I was wrong. ನಾನು ತಪ್ಪಾಗಿದ್ದೆನು. I was wrong. And someone has told something like this also. And they are the most delightful words. ಬಹಳ ಸಂತೋಷವನ್ನು ತರುವಂಥ ಒಂದು ಶಬ್ದ ಉಂಟು. ಅದು 1-2 ಶಬ್ದಗಳು. ಏನಂತ ಹೇಳಿದ್ರೆ, ಎಲ್ಲ ಲೆಟ್ರೆಲ್ಲ ಬರೆದ ನಂತರ ಒಬ್ಬರು ಪತ್ರ ಬರೆದ್ರು. ಆ ಪತ್ರದ ಕೆಳಗಡೆ ಎನ್ಕ್ಲೋಷರ್, 1,00,000 ರೂಪಾಯಿಯ ಚೆಕ್ಕನ್ನು ಇದರ ಜೊತೆಯಲ್ಲಿ ಲಗತ್ತಿಸಲಾಗಿದೆ. A check of 1,00,000 rupee is enclosed. Oh, what a delightful thing. You read that letter. After reading that letter, the enclosure says that a check of 1,00,000 rupee is enclosed. ಇದರ ಜೊತೆಯಲ್ಲಿ ಲಗತ್ತಿಸಲಾಗಿದೆ. ನಾನು ಯಾಕೆ ಈ ಒಂದು ಉದಾಹರಣೆ ಮುಂದಕ್ಕೆ ಹೇಳಿದೆ ಎಂಬುದಾಗಿ ಹೇಳಿದರೆ, I am going to commence a new series of talks in the coming days. And I would like to call and rather conclude that the most dynamic word in our language, I would like to conclude that word is salvation. Salvation. ರಕ್ಷಣೆ. ಈಗ ನೀವು ನನಗೆ ಪ್ರಶ್ನೆ ಮಾಡಬಹುದು, how come that you say the word that you have used, the word salvation, is the most dynamic word? ಯಾಕೆ ಅಷ್ಟೊಂದು ಪ್ರಬಲವಾದಂಥ ಒಂದು ಶಬ್ದವಾಗಿದೆ?
That will be the topic that I am going to discuss with you in the coming few weeks or maybe even months. ಮುಂದಿನ ದಿನಗಳಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರರೇ, ನಾನು ನಿಮ್ಮ ಮುಂದಕ್ಕೆ ಇಡತಕ್ಕಂಥ ಈ ಒಂದು ಶಬ್ದದ ವಿವರಣೆ ನಿಮಗೆ ನಾನು ಕೊಡುವುದಕ್ಕಿದ್ದೇನೆ. ನಾನು ಈ ಶಬ್ದದ ವಿವರಣೆ ಕೊಡುವುದಕ್ಕೆ ನನಗಿರುವಂಥ ಆಧಾರ ಗ್ರಂಥ ಸತ್ಯವೇದ ಅಥವಾ ಬೈಬಲ್. ಆನ್ ದ ಬೇಸಿಸ್ ಆಫ್ ದ ಬೈಬಲ್ ಐ ವುಡ್ ಲೈಕ್ ಟು ಡಿಸ್ಕಸ್ ದಿಸ್ ಒನ್ ಲಿಟಲ್ ವರ್ಡ್ ಸಾಲ್ವೇಷನ್, ರಕ್ಷಣೆ ಅಥವಾ ಬಿಡುಗಡೆ ಎಂಬಂಥ ಈ ಒಂದು ಶಬ್ದವನ್ನು ನಿಮ್ಮ ಗಮನಕ್ಕೆ ನಾನು ತಂದು ವಿವರಿಸಬೇಕೆಂಬುದಾಗಿದ್ದೇನೆ. Now, what is the meaning of the word salvation? ರಕ್ಷಣೆ ಅಥವಾ ಬಿಡುಗಡೆ ಎಂಬುದಾಗಿ ಹೇಳಿದರೆ ಅದರ ಅರ್ಥ ಏನು? See, the word salvation, it means to effect successfully the full delivery of someone or something from impending danger. ಬರಬಹುದಾದ ಯಾವುದಾದರೂ ಗಂಡಾಂತರದಿಂದ ಅಥವಾ ತೊಂದರೆಯಿಂದ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಅದರ ಅರ್ಥವಾಗಿದೆ. Let me repeat that. What do you mean by word salvation? Salvation means to effect successfully the full delivery of someone or something from impending danger. ಬರಬೇಕಾಗಿರತಕ್ಕಂಥ ಯಾವುದೋ ಒಂದು ಗಂಡಾಂತರದಿಂದ, ತೊಂದರೆಯಿಂದ, ಯಾವುದೋ ಒಂದು ಸಂಕಷ್ಟದಿಂದ ಬಿಡುಗಡೆ ಮಾಡುವಂಥದ್ದು ಎಂಬುದಾಗಿ ಅರ್ಥವಾಗಿದೆ. Now, the very word carries with it a twofold implication. ಎರಡು ರೀತಿಯ ಒಂದು ಅರ್ಥ ಅದರಲ್ಲಿ ಅಳವಡಿಸಲ್ಪಟ್ಟದು. ನನ್ನ ಪ್ರಿಯರೇ, ಬಹಳ ಗಮನವಿಟ್ಟು ನನ್ನ ಮಾತುಗಳನ್ನು ಗಮನಿಸಿರಿ, ಅದನ್ನು ಅಧ್ಯಯನ ಮಾಡಿರಿ. It's my prayer that as we unfold this topic, that the Spirit of the Lord will teach you the relevant word from the Word of God. ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ಈ ಸತ್ಯಾಂಶವನ್ನು ದೇವರು ನಿಮಗೆ ಪ್ರಕಟಪಡಿಸಲಿ ಎಂಬುವಂಥ ಪ್ರಾರ್ಥನೆಯೊಡನೆ ನಾನು ಈ ವಾಕ್ಯ ಭಾಗಗಳನ್ನು ಸಿದ್ಧಪಡಿಸಿ ನಿಮ್ಮ ಮುಂದಕ್ಕೆ ನಾನು ತರ್ತಾ ಇದ್ದೇನೆ. See, number one, first of all, I'll divide it into two important things. ಯಾವುದದು? What the word carries, the twofold implications. Number one, ಮೊದಲನೇದು, that someone or something needs to be saved. Let me repeat that. That someone or something that needs to be saved. That's the first implication. The second implication, that someone is able and willing to save. ಮೊದಲನೇದು, that someone or something need to be saved. ಯಾರೋ ಒಬ್ಬರು ಅಥವಾ ಯಾವುದೋ ಒಂದು ವಿಷಯ ರಕ್ಷಿಸಲ್ಪಡಬೇಕಾದಂಥ ಅವಶ್ಯಕತೆ ಉಂಟು. Number one. Number two, that someone is able and willing to save. ಯಾರೋ ಒಬ್ಬ ವ್ಯಕ್ತಿಯು ಇಂಥ ಒಂದು ಗಂಡಾಂತರದಲ್ಲಿರುವಂಥ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದಕ್ಕೆ, ರಕ್ಷಿಸುವುದಕ್ಕೆ ಸಮರ್ಥನು ಮತ್ತು ಇಷ್ಟವುಳ್ಳವನು ಆಗಿದ್ದಾನೆ. ಅರ್ಥ ಆಯ್ತಲ್ಲ? There are two implications. Now let me go little bit further into this. ಈ ಎರಡು ಸತ್ಯಗಳ ಇನ್ನೂ ಆಳಕ್ಕೆ ನಾನು ಸ್ವಲ್ಪ ಇಳಿತೇನೆ. Now let me confine to the first one. ಮೊದಲನೇದಾಗಿ ನಾನು ಏನು ಹೇಳಿದೆ? ನಾನು
that someone or something needs to be saved. ಇವಾಗ ನಾನಾಗಲೇ ಹೇಳಿದ್ದೇನೆ, ನನ್ನ ಮಾತಿನ ಎಲ್ಲ ಆಧಾರ ದೇವರ ವಾಕ್ಯ ಎಂಬುದಾಗಿ. ಬೈಬಲಲ್ಲಿ ಒಂದು ಮಾತುಂಟು. ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಏನುಂಟಲ್ಲಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬರ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ. ಅವನ್ನು ಹಿಸಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಪ್ರವಾದಿಯಾದಂಥ ಯೆಶಾಯನು ತನ್ನ ಜನರಾದ ಕುರಿತು ದೇವರು ಏನು ತಿಳ್ಕೊಂಡಿದ್ದಾನೆ ಎಂಬಂತ ಒಂದು ಪ್ರವಾದನೆ ಹೇಳ್ತಾ ಇದ್ದಾನೆ. Now Isaiah the prophet is telling in the sight of God what God has understood about his creation, particularly with regard to the people of God. ಏನು ಹೇಳ್ತಾನೆ ನೋಡ್ರಿ? ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? 1ನೇ ಅಧ್ಯಾಯ 4ನೇ ವಚನ, ಯೆಶಾಯ 1:4. ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ. ಅವನ್ನು ಹಿಸಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ. ಇದು ದೇವರು ಮಾನವನ ಕುರಿತಾಗಿ ಹೇಳತಕ್ಕಂಥ ಒಂದು ಅಮೂಲ್ಯವಾದಂಥ ಸತ್ಯ. ಏನು ಹೇಳ್ತಾ ಇದ್ದಾನೆ? ದಿಸ್ ಇಸ್ ವಾಟ್ ಗಾಡ್ ಟೆಲ್ಸ್ ಯು ಅಬೌಟ್ ಯು ಅಂಡ್ ಮೀ. ಸಿ, ಓನ್ಲಿ ಎ ಸಿಕ್ ಪರ್ಸನ್ ನೀಡ್ಸ್ ಎ ಡಾಕ್ಟರ್. ಒಬ್ಬ ಕಾಯಿಲೆಯಲ್ಲಿರುವಂಥ ಮನುಷ್ಯನಿಗೆ ವೈದ್ಯನು ಬೇಕು. Now the Bible says man is desperately ill. It's not Walter Marvin who is telling. The Bible says that man is desperately ill. ಮತ್ತಾಯನ ಸುವಾರ್ತೆಗೆ ಬರುವಾಗ ನಾವಲ್ಲಿ 9ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ನಾವಲ್ಲಿ ಹೀಗೆ ಓದ್ತೇವೆ. ಆತನು ಅದನ್ನು ಕೇಳಿ, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಹಾಗಾದರೆ ದೇವರ ದೃಷ್ಟಿಯಲ್ಲಿ ದೇವರು ಈ ಮಾನವ ಕುಲವನ್ನು ನೋಡುವಾಗ ಆತನು ಹೇಗೆ ನೋಡ್ತಾ ಇದ್ದಾನಂತೆ? You know what is the understanding of God about you and me? ನಾನು ಒಬ್ಬ ಕಾಯಿಲೆಗೆ ಒಳಗಾದಂಥ ರೋಗಿಯಂತಿದ್ದೇನೆ. ಆಮೇಲೆ ಎರಡನೇದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ, ರೋಮಾಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ನಾವು ಅಲ್ಲಿ 10ನೇ ವಚನದಿಂದ ನಾವು 19ನೇ ವಚನದವರೆಗೆ ನಾವು ಓದುವಾಗ, ಭಕ್ತನಾದಂಥ ಪೌಲನು ಅಲ್ಲಿ ಒಂದು ಅಮೂಲ್ಯವಾದ ಸತ್ಯ ನಮ್ಮ ಮುಂದಕ್ಕೆ ತರ್ತಾ ಇದ್ದಾನೆ. ಏನದು? ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿವೆ ಅವು ಯಾವುದದು? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ,
ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬವುಗಳೇ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು. ಲೋಕವೆಲ್ಲ ಗಮನಿಸಿರಿ, ಗಮನಿಸಿರಿ, ಲೋಕ ಎಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. Do you know the picture of every human being? Everyone in the world. It's not the picture of any human being, any philosopher. It's not a picture of any great historian. It's not a picture of any great athlete or a cinema star. It's a picture given by the living God. ಏನಂತ ಹೇಳ್ತದೆ? ದೇವರ ಮುಂದೆ ಅಪರಾಧಿ. What is the picture of God about a human being? Number one, you are sick. Number two, you are guilty. Number one, you are sick. Number two, you are guilty. ಆಮೇಲೆ ಇನ್ನೊಂದು ವಚನ ನಾವು ನೋಡೋಣ. ಕೀರ್ತನೆಗೆ ನಾನು ಬರ್ತೇನೆ. ಕೀರ್ತನೆಗಳ ಪುಸ್ತಕದಲ್ಲಿ 69ನೇ ಕೀರ್ತನೆಯಲ್ಲಿ ಕೀರ್ತನಗಾರನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? 69ನೇ ಕೀರ್ತನೆ ಅಲ್ಲಿ ಮೊದಲಿನ 2 ವಚನಗಳು ಏನದು? ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದದೆ, ಆಳವಾದ ಕಳ್ಳುಸುವಿನಲ್ಲಿ ಮುಳುಗುತ್ತಿದ್ದೇನೆ, ನೆಲೆ ಸಿಕ್ಕುವುದಿಲ್ಲ, ದೊಡ್ಡ ಮಡುವಿನೊಳಕ್ಕೆ ಬಂದಿದ್ದೇನೆ, ಪ್ರವಾಹವು ನನ್ನನ್ನು ಬಳಕೊಂಡು ಹೋಗುತ್ತದೆ. ವಾ, ಏನ್ ಹೇಳ್ತಾ ಇದ್ದಾನೆ? ದಾವೀದನ ಕೀರ್ತನೆಯಲ್ಲಿ ದಾವೀದನು ಹೇಳುವಂತ ಒಂದು ಮಾತು, ದೇವರೇ ರಕ್ಷಿಸು, ದೇವರೇ ರಕ್ಷಿಸು. ಮೇ ಐ ಟೆಲ್ ಯು ಒನ್ ಥಿಂಗ್? ಓನ್ಲಿ ಎ ಡ್ರೌನಿಂಗ್ ಪರ್ಸನ್ ನೀಡ್ಸ್ ಎ ಲೈಫ್ ಗಾರ್ಡ್. ಹೌದಲ್ಲ? ಮುಳುಗುತ್ತಿರುವಂತ ವ್ಯಕ್ತಿಗೆ ರಕ್ಷಣೆ ಅವಶ್ಯ, ಲೈಫ್ ಬೋಟ್ ಅವಶ್ಯ. ಅಂಡ್ ಮೇ ಐ ಟೆಲ್ ಯು ಒನ್ ಥಿಂಗ್? ಯು ಅಂಡ್ ಐ, every human being finds himself or herself flooded by the waters of sin. ಪಾಪವೆಂಬಂತ ದೊಡ್ಡದಾದಂಥ ಮಡುವಿನೊಳಗೆ ಪ್ರವಾಹ ಬಡ್ಕೊಂಡು ಹೋಗ್ತಾ ಉಂಟು. ನಮ್ಮ ದೇಶದಲ್ಲಿ, ನಮ್ಮ ಲೋಕದಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಾವೀಗ ಜೀವಂತರಾಗಿರುವವರು ನಮ್ಮ ಕಣ್ಣ ಮುಂದೆ ನಡೆದಂಥ ಬೇರೆ ಬೇರೆ ಪ್ರವಾಹಗಳಲ್ಲಿ, ಅದು ಸುನಾಮಿ ಆಗಿರ್ಬೋದು, ಜಲಪ್ರಳಯದಂತೆ ಇರತಕ್ಕಂಥ ಆ ನೆರೆ ಬಂದಂಥ ಒಂದು ಸ್ಥಿತಿ ಇರಬಹುದು, ನಮ್ಮ ಕಣ್ಣಾರೆ ನೋಡಿದ್ದೇವೆ. ಏನದು ನೋಡಿದ್ದೇವೆ? ಯಾವ ಮನುಷ್ಯನು ತನ್ನನ್ನು ಬದುಕಿಸಿಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಒಬ್ಬ ಮನುಷ್ಯನು ಮುಳುಗುವ ಸ್ಥಿತಿಗೆ ಬರುವಂಥದ್ದು. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ನಮ್ಮ ದೇಶದಲ್ಲಿ ನಡೆದಂಥ ಭಯಂಕರವಾದಂಥ ಅವಾಂತರಗಳು. ಉತ್ತರ ಭಾರತದಲ್ಲಿ ಜನರು ಬೊಬ್ಬೆ ಹಾಕ್ತಾ ಇದ್ದಾರೆ, ನಮ್ಮನ್ನು ಬಂದು ಬಿಡುಗಡೆ ಮಾಡುವವರು ಯಾರು ಇಲ್ಲ. ದೇ ವರ್ ಕಂಪ್ಲೇನಿಂಗ್. ನಮಗೊಂದು ಬಾಟಲ್ ನೀರು ಕೊಡುವವರಿಲ್ಲ, ನಮಗೊಂದು ಆಹಾರ ಕೊಡುವವರಿಲ್ಲ, ನಮ್ಮನ್ನು ಬಂದು ರಕ್ಷಿಸುವವರಿಲ್ಲ. ವಿ ಆರ್ ಡ್ರೌನಿಂಗ್, 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 ಡ್ರೌನಿಂಗ್. ಹೌದಾ? This is the picture. This is the picture. It's a pictorial language. ದೇವರು ಮನುಷ್ಯನ ಕುರಿತಾಗಿ ಹೇಳುತ್ತಿರುವಂತಹ ಸತ್ಯ. ಅಯ್ಯ, ಅಮ್ಮ,
ನೀನು ಕಾಯಿಲೆಗೊಳಗಾಗಿದ್ದಿ. ಅಯ್ಯ, ನೀನು ಅಪರಾಧಿಯಾಗಿದ್ದಿ. ಅಯ್ಯ, ಅಮ್ಮ, ನೀನು ಮುಳುಗ್ತಾ ಇದ್ದಿ. ನೀನು ಮುಳುಗುತ್ತಾ ಇದ್ದಿ. ಇದು ಮನುಷ್ಯನ ಕುರಿತಾಗಿ ದೇವರು ಬರೆದಂಥ ಒಂದು ಸತ್ಯ. ನನ್ನ ಪ್ರಿಯರೇ, ಹಾಗಾದರೆ ಈ ಘನವಾದಂಥ ಅಮೂಲ್ಯವಾದ ಸತ್ಯದ ಹಿನ್ನೆಲೆಯಲ್ಲಿ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. God has given you this Bible so that you will know whether God has some way where I can be rescued. The moment you realize that I am sick, the moment you realize that I am an accused person, then you seek a lawyer, isn't it? ನಾನು ಅಪರಾಧಿಯಾಗಿ ಕೋರ್ಟಿಗೆ ಹೋಗುವಾಗ ನನ್ನ ಪರವಾಗಿ ಮಾತಾಡಲಿಕ್ಕೆ ಒಂದು ಲಾಯರ್ ಬೇಕು ನನಗೆ. ಐ ಫೀಲ್ ದ ನೀಡ್ ಆಫ್ ಎ ಲಾಯರ್. ಬಟ್ until and unless you feel that you have a case against you, you don't run to a lawyer. ನಾವು ಇಷ್ಟು ಜನ ಇದ್ದೇವೆ, ನಾವೆಲ್ಲ ದಿನ ಲಾಯರ್ ಹತ್ರ ಹೋಗ್ತೇವ? ಹೋಗಲ್ಲ. ಯಾರು ಲಾಯರ್ ಹತ್ರ ಹೋಗ್ತಾರೆ? ಯಾರ ವಿರುದ್ಧ ಕೇಸ್ ಉಂಟಾ ಅವರಿಗೆ ತಮ್ಮ ಕೇಸ್ನಲ್ಲಿ ತಾವು ರಕ್ಷಿಸಿಕೊಳ್ಬೇಕಾದ್ರೆ, ಅದರಿಂದ ಬಿಡುಗಡೆ ಆಗಬೇಕಾದ್ರೆ ಅವ್ರು ಯಾರ ಹತ್ರ ಹೋಗ್ತಾರೆ? ಲಾಯರ್ ಹತ್ರ ಹೋಗ್ತಾರೆ. ಮೂರನೇದಾಗಿ, ಒಬ್ಬ ಮನುಷ್ಯನು ಮುಳುಗುತ್ತಾ ಇರುವಂಥ ಒಂದು ಚಿತ್ರ. ನನ್ನ ಪ್ರಿಯರೇ, ಹ್ಯಾವ್ ಯು ರಿಯಲೈಸ್ ದಟ್ ಯು ಆರ್ ಡ್ರೌನಿಂಗ್? ನಿನ್ನ ಜೀವನದಲ್ಲಿ ನೀನು ಮುಳುಗುತ್ತಿರುವಂಥ ಒಂದು ಅನ್ನಿಸುವಿಕೆ ನಿನಗೆ ಆಗಿತೋ? ಹ್ಯಾವ್ ಯು ಫೌಂಡ್ ಯುವರ್ ಸೆಲ್ಫ್ ಡ್ರೌನಿಂಗ್? And I know that it is only when you have realized, when you are normal, you don't feel the need of a lifeboat. When you are regularly enjoying your life, I don't think that you require a lifeboat. But when you are drowning, even in the city like Srinagar, people are craving for a lifeboat. ಶ್ರೀನಗರದ ಪಟ್ಟಣದಲ್ಲಿ ನೀರು 8 ಫೀಟಿಗಿಂತಲೂ ಮೇಲ್ಕೆ ಫಸ್ಟ್ ಫ್ಲೋರ್ನವರೆಗೆ ತುಂಬಿಕೊಂಡಿತ್ತಂತೆ. ನನ್ನ ಪ್ರಿಯರೇ, ಮ್ಯಾನ್ ಫೈಂಡ್ ಹಿಮ್ಸೆಲ್ಫ್ ಫ್ಲಡೆಡ್ ಬೈ ದ ವಾಟರ್ಸ್ ಆಫ್ ಸಿನ್. And finally, as I told you, that as we look into the Word, the Bible talks about the salvation. The Bible talks about the salvation. ಈ ಬಿಡುಗಡೆ, ಈ ರಕ್ಷಣೆ, ಇದರ ಕುರಿತಾದಂಥ ಸತ್ಯವನ್ನು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಈ ವಾಕ್ಯ ಭಾಗವನ್ನು ನಾನು ನಿಮ್ಮ ಮುಂದಕ್ಕೆ ತರುವಾಗ, my sincere desire is that the Spirit of the Lord will begin to speak to us. ದೇವರ ಪವಿತ್ರಾತ್ಮನು ನಮ್ಮೊಡನೆ, ಹೌದು, ನಾನು ಏನಾಗಿದ್ದೇನೆ? ನಾನು ಕಳೆದು ಹೋದಂಥ ವ್ಯಕ್ತಿಯಾಗಿದ್ದೇನೆ. ನಾನು ದೇವನ ಸನ್ನಿಧಾನದಲ್ಲಿ ನಾನು ಕಾಯಿಲೆಗೊಳಗಾದಂಥ ವ್ಯಕ್ತಿಯಾಗಿದ್ದೇನೆ. ಮಾತ್ರವಲ್ಲದೆ ನಾನು ದೇವರ ಸನ್ನಿಧಾನದಲ್ಲಿ ಅಪರಾಧಿಯ ಸ್ಥಾನದಲ್ಲಿ ನಾನಿದ್ದೇನೆ ಎಂಬಂಥ ಸತ್ಯವನ್ನು ನಾವು ತಿಳ್ಕೊಂಡು, ಇಟ್ ಈಸ್ ಓನ್ಲಿ ವೆನ್ ಐ ರಿಯಲೈಸ್, ನನಗೆ ಕಾಯಿಲೆ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತೇನೆ, ಹೌದಲ್ಲ? ನನಗೆ ಕಾಯಿಲೆ ಇಲ್ಲದಿದ್ದರೆ ಡಾಕ್ಟರ್ ಹತ್ರ ಹೋಗುವುದಿಲ್ಲ. ದ ಸ್ಯಾಡ್ ಫ್ಯಾಕ್ಟರ್ ಈಸ್, ದ ಸ್ಯಾಡೆಸ್ಟ್ ಆಫ್ ದ ಸ್ಯಾಡ್ ಫ್ಯಾಕ್ಟ್, that unless and until you realize that you are sick and you are accused and also you are drowning, you will never seek a doctor or a lawyer or a lifeboat. And it's my prayer as we run through the Bible study in the days to come, that God will put in your heart a sincere desire to find the truth from God's word. ದೇವರು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ ನಡೆಸಲೆಂಬುವಂಥದ್ದು ಅದು ನನ್ನ ಪ್ರಾರ್ಥನೆಯಾಗಿದೆ. ಶಾಲ್ ವಿ ಪ್ರೇ? ನಮ್ಮನ್ನು ಪ್ರೀತಿ ಮಾಡಿದಂಥ ಪರಲೋಕದ ತಂದೆಯಾದ ದೇವರೇ, ರಕ್ಷಣೆಯ ಕುರಿತಾದಂಥ ಈ ಒಂದು ಅಮೂಲ್ಯವಾದ ಸತ್ಯದ ಈ ಒಂದು ವಿಚಾರವನ್ನು ನಾವು ನೂತನವಾಗಿ ಪ್ರಾರಂಭಿಸಿರುವಾಗ
ಕರ್ತನೇ, ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಈ ಸತ್ಯಗಳು ನಮಗೆ ಸ್ಪಷ್ಟೀಕರಿಸು. ನಾವು ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.